ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ನಲ್ಲಿ ಸ್ವಲ್ಪ ಚಿಕನ್ ತೆಗೆದುಕೊಂಡಿದ್ದೇನೆ. ಸುಮಾರು ಒಂದು 15-20 ಚಿಕನ್ ಪೀಸಸ್ಗಳಿವೆ. ಮೊದಲನೇದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಮೊದಲೇ ಉಪ್ಪು ಬೆರೆಸಿ ನಂತರ ಉಳಿದ ಮಸಾಲೆ ಬೆರೆಸುವುದರಿಂದ ತವಾ ಫ್ರೈ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಸುಮಾರು 1/2 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 2 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೂ 1 ಟೀ ಸ್ಪೂನ್ ಚಿಕನ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮನೆಯಲ್ಲೇ ಮಾಡಿದ್ದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ನೀವು ಅದನ್ನು ಹಾಕ್ಕೊಳ್ಬೋದು. ನಂತರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸುಮಾರು 1 ಟೀ ಸ್ಪೂನ್ ಆಗುವಷ್ಟು, ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋ ಹಾಗಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆಗಳು ಚಿಕನ್ ಪೀಸಸ್ಗಳ ಜೊತೆ ಸರಿಯಾಗಿ ಹೊಂದಿಕೊಳ್ಬೇಕು. ಈಗ 2 ಟೀ ಸ್ಪೂನ್ ಪ್ಯಾಕೆಟ್ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಮೊಸರನ್ನು ಸೇರಿಸಿ ನೀರು ಥರ ಮಾಡೋ ಹಾಗಿಲ್ಲ, ಅದನ್ನು ಗಟ್ಟಿಯಾಗಿ ಕಲಿಸಿಕೊಳ್ಬೇಕು. 1 to 2 ಅವರ್ ಮ್ಯಾರಿನೇಟ್ ಆಗಲು ಬಿಟ್ಟುಬಿಡಿ. ನಾನು 1 ಅವರ್ ಮ್ಯಾರಿನೇಟ್ ಮಾಡಿದ್ದೆ. 1 ಅವರ್ ಮ್ಯಾರಿನೇಟ್ ಆದ ನಂತರ ಸ್ಟವ್ ಆನ್ ಮಾಡಿ ತವಾ ಬಿಸಿಗಿಡಿ. ಫ್ರೈ ಮಾಡಲು ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಸೇರಿಸಿ, ಎಣ್ಣೆ ಬಿಸಿಯಾದ ನಂತರ ಮ್ಯಾರಿನೇಟ್ ಮಾಡಿದ ಪೀಸಸ್ಗಳನ್ನು ಫ್ರೈ ಮಾಡಿ. ಉರಿ ಫಾಸ್ಟಾಗೂ ಇಲ್ಲ, ಸ್ಲೋ ಆಗೂ ಇಲ್ಲ, ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮೇಲಿಂದ ಸ್ವಲ್ಪ ಎಣ್ಣೆ ಬೆರೆಸಬೇಕು. ಚಿಕನ್ನ ಒಂದು ಸೈಡ್ ಸರಿಯಾಗಿ ಫ್ರೈ ಆಗಲು ಬಿಡಿ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡುವಾಗ ಮೇಲಿಂದ ಪ್ಲೇಟ್ ಮುಚ್ಚುವ ಹಾಗಿಲ್ಲ, ಅದನ್ನು ಓಪನ್ ಆಗೇ ಫ್ರೈ ಮಾಡಬೇಕು. ಇದು ನನ್ನ ಹಸ್ಬೆಂಡ್ ಸೀಕ್ರೆಟ್ ರೆಸಿಪಿ. ಅವ್ರ ಕೈಯಿಂದನೇ ಈ ರೆಸಿಪಿಯನ್ನು ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಎರಡೂ ಕಡೆ ಚೆನ್ನಾಗಿ ಫ್ರೈ ಆದ ನಂತರ ಚಿಕನ್ ಪೀಸಸ್ನ ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದಾಗಿದೆ. ಕಲರ್ ತುಂಬಾ ಸಖತ್ತಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.